ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದ ತಕ್ಷಣ ಈ ಎಲ್ಲ ಪುಸ್ತಕಗಳನ್ನ ನಾವೇನು ಮಾಡಬೇಕಾಗುತ್ತೆ, ರೆಫರ್ ಮಾಡಬೇಕಾಗುತ್ತೆ. ಮತ್ತು ಇನ್ನೂ ಕೆಲವೊಂದಿಷ್ಟು ಉಪಯುಕ್ತ ಪುಸ್ತಕಗಳಿದಾವೆ ಮತ್ತು ಮ್ಯಾಗ್ಝಿನ್ಸ್ ಅಂತ ಬರ್ತಾವೆ. ಯೋಜನಾ ಅಂತ ಬರುತ್ತೆ, ಕುರುಕ್ಷೇತ್ರ ಅಂತ ಬರುತ್ತೆ, ಕಸ್ತೂರಿ ಅಂತ ಬರುತ್ತೆ. ಕಸ್ತೂರಿ ಅಂತ ಬರ್ತಕ್ಕಂಥ ಮ್ಯಾಗ್ಝಿನ್ನು ಆಲ್ಮೋಸ್ಟ್ ಆಲ್ ಅದು ಎದಕ್ಕೆ ಯೂಸ್ ಆಗುತ್ತಪ್ಪ ಅಂತಂದರೆ ಅದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಒಂದು ಮಾಹಿತಿ. ಅಂದರೆ ಉಪಗ್ರಹ ಉಡಾವಣೆ ಆಗಿರ್ಬೋದು ಅಥವಾ ಸೈನ್ಸಲ್ಲಿ ಆದಂಥ ಬದಲಾವಣೆ, ಟೆಕ್ನಾಲಜಿಯಲ್ಲಿ ಆದಂಥ ಬದಲಾವಣೆಗಳನ್ನೇನು ಮಾಡುತ್ತಾ ನಮಗೆ ತಿಳಿಸ್ಕೊಡುತ್ತಾ. ಕುರುಕ್ಷೇತ್ರ ಆಗಿರ್ಬೋದು, ಯೋಜನಾ ಆಗಿರ್ಬೋದು, ಜನಪದ ಆಗಿರ್ಬೋದು. ಜನಪದ ಮ್ಯಾಗ್ಝಿನ್ ಕೂಡ ಅದು ಕೂಡ ಏನು ಮಾಡುತ್ತಾ ನಮಗೆ ಸಾಕಷ್ಟು ರೀತಿಯಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾದಂಥ ತಯಾರಿಗಳನ್ನು ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು ಪುಸ್ತಕವನ್ನು ನಾನು ಇಲ್ಲಿ ಬರೆದಿಲ್ಲ, ಅದು ಯಾವುದು ಅಂತಂದಾಗ ಮಾನಸಿಕ ಸಾಮರ್ಥ್ಯ ಅಂತ ಕರಿತೀವಿ. ಅಂದರೆ ಮೆಂಟಲ್ ಎಬಿಲಿಟಿ ಅನ್ನೋ ಪುಸ್ತಕ ಏನು ಮಾಡುತ್ತೆ ನಮಗೆ ಅತಿ ಹೆಚ್ಚು ಉಪಯುಕ್ತವಾದಂಥ ಮಾಹಿತಿಯನ್ನು